ರೋಮನ್ ರೈನ್ಸ್ ವರ್ಸಸ್ ದ ರಾಕ್ ರಸಲ್ ಮೇನಿಯಾ ಡ್ರೀಮ್ ಮ್ಯಾಚ್ ಇನ್ ಮುಂದೆ ನಮ್ಮೆಲ್ಲರಿಗೂ ಕೂಡ ಬರೀ ಡ್ರೀಮ್ ಆಗಿನೇ ಉಳ್ಕೊಳ್ಳುತ್ತೆ. ಯಾಕಂದ್ರೆ ಪ್ರಾಬಬ್ಲಿ ಗಾಯ್ಸ್ ಈ ಒಂದು ಮ್ಯಾಚ್ ನಮಗೆ ಇನ್ ಮುಂದೆ ನೋಡೋದಿಕ್ಕೆ ಸಿಗೋದಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡಬೇಕು. ಏನೇನಾಯ್ತು ಈ ಒಂದು ಮ್ಯಾಚು, ಯಾಕೆ ನಮಗೆ ಈಗ ನೋಡೋದಿಕ್ಕೆ ಸಿಗ್ತಾ ಇಲ್ಲ, ಸೊ ಯಾಕೆ ಈ ಒಂದು ಮ್ಯಾಚ್ ಮುಂದೆನೂ ಕೂಡ ಆಗೋದಿಲ್ಲ ಅಂತ ಕಂಪ್ಲೀಟ್ ಆಗಿ ಮಾತಾಡಬೇಕು ಅನ್ಕೊಂಡಿದ್ದೆ. ಅಂಡ್ ಈಗ ಮಾತಾಡೋದಕ್ಕೆ ಬಂದಿದ್ದೀನಿ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಮಾತಾಡಬೇಕು. ಅಂಡ್ ಆದಷ್ಟು ಬೇಗ ಆ ಒಂದು ವಿಡಿಯೋ ಕೂಡ ಬರುತ್ತೆ. ಸದ್ಯಕ್ಕೆ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ಎಲ್ಲರ ಡ್ರೀಮ್ ಮ್ಯಾಚ್ ಆಗಿತ್ತು. ಅಂಡ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಗಾಯ್ಸ್, ಲಿಟ್ರಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಈ ಒಂದು ಮ್ಯಾಚ್ ನ ನೋಡೋದಕ್ಕೆ. ರೋಮನ್ ರೈನ್ಸ್ ಹಾಗೆ ರಾಕ್ ಎಷ್ಟು ದೊಡ್ಡ ಫ್ಯೂಡ್ ಗಾಯ್ಸ್, ಒಂದೇ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿದ್ದಾರೆ. ಅನೋವಾ ಫ್ಯಾಮಿಲಿಯ ಮೆಂಬರ್ಸ್ಗಳು, ಇವರಿಬ್ಬರು ಕಂಪನಿಯ ಟಾಪ್ ಸ್ಟಾರ್ಸ್ಗಳು. ರಸಲ್ ಮೇನಿಯಾದಲ್ಲಿ ಇವರ ಮ್ಯಾಚ್ ನೋಡೋದಕ್ಕೆ ಸಿಗ್ಬೇಕು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಅಂಡ್ ಪ್ರಾಬಬ್ಲಿ ಕೋವಿಡ್-19 ಬರ್ಲಿಲ್ಲ ಅಂದಿದ್ರೆ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾ 37 ಅಲ್ಲೇನೆ ನೋಡೋದಕ್ಕೆ ಸಿಗ್ತಾ ಇತ್ತು. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ಮುಂಚೆ ರಸಲ್ ಮೇನಿಯಾ 37 ಹಾಲಿವುಡ್ ಥೀಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಷ್ಟೊತ್ತಿಗೆ ಕೋವಿಡ್-19 ಬಂತು. ರಸಲ್ ಮೇನಿಯಾ 36 ಸಂಪೂರ್ಣವಾಗಿ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ರಸಲ್ ಮೇನಿಯಾ 36 ನ ಡಬ್ಲ್ಯೂ ಅವರು ಯಾವ ರೀತಿ ದೊಡ್ಡದಾಗಿ ಪ್ಲಾನ್ ಮಾಡಿದ್ರು ಆ ರೀತಿ ಮಾಡೋದಕ್ಕೆ ಆಗ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ರಸಲ್ ಮೇನಿಯಾ 37 ಡಬ್ಲ್ಯೂ ಅವರು ರಸಲ್ ಮೇನಿಯಾ 36 ನ ಪೈರೈಟ್ ಗಿಮಿಕ್ ಅಲ್ಲಿ ತಗೊಂಡ್ ಬಂದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ರಸಲ್ ಮೇನಿಯಾ 38 ನಮಗೆ ಸ್ಟಾರ್ ರೀತಿ ಗಿಮಿಕ್ ನೋಡೋದಕ್ಕೆ ಸಿಕ್ತು. ಅಂಡ್ ಫೈನಲಿ ರಸಲ್ ಮೇನಿಯಾ 39 ನ ಡಬ್ಲ್ಯೂ ಅವರು ಹಾಲಿವುಡ್ ಗಿಮಿಕ್ ಗೆ ಮತ್ತೊಮ್ಮೆ ತಗೊಂಡ್ ಬಂದ್ರು. ಸೊ ಒರಿಜಿನಲ್ ಆಗಿ ರಸಲ್ ಮೇನಿಯಾ 37 ಹಾಲಿವುಡ್ ಥೀಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಡಬ್ಲ್ಯೂ ಅವರು ಹಾಲಿವುಡ್ ಗೆ ಆ ಒಂದು ರಸಲ್ ಮೇನಿಯಾನ ಮಾಡೋದಕ್ಕೆ ಹೋಗ್ತಾ ಇದ್ರು. ಹಾಲಿವುಡ್ ಥೀಮ್, ರಾಕ್ ಅವರು ಕೂಡ ಹಾಲಿವುಡ್ ಇಂದಾನೆ ಬಿಲಾಂಗ್ ಆಗೋರು. ಸೊ ರಸಲ್ ಮೇನಿಯಾ 39 ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಕೈಯಲ್ಲಿ ಪವರ್ ಇತ್ತು. ಸೊ ಅದು ಒಂದು ಪರ್ಫೆಕ್ಟ್ ಜಾಗ ಆಗಿತ್ತು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡೋದಕ್ಕೆ. ಬಟ್ ಕೋವಿಡ್ ಇಂದ ಎಲ್ಲವೂ ಕೂಡ ಹಾಳಾಯಿತು. ಅಂಡ್ ಅದಾದ್ಮೇಲೆ ರಸಲ್ ಮೇನಿಯಾ 39 ಅಲ್ಲಿ ಫೈನಲಿ ಡಬ್ಲ್ಯೂ ಅವರು ಹಾಲಿವುಡ್ ಥೀಮ್ ರಸಲ್ ಮೇನಿಯಾನ ಮತ್ತೊಮ್ಮೆ ತಗೊಂಡ್ ಬಂದಿದ್ರು. ಎಲ್ಲರೂ ಕೂಡ ಅನ್ಕೊಂಡಿದ್ರು ರಾಕ್ ಅವರು ಕೂಡ ರಸಲ್ ಮೇನಿಯಾ ಇಂದ ಬಿಲಾಂಗ್ ಆಗಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಅವರ ಟ್ರೈಬಲ್ ಚೀಫ್ ಗಿಮಿಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಬಾರಿ ರಸಲ್ ಮೇನಿಯಾನ ಮೇನ್ ಇವೆಂಟ್ ಇವರಿಬ್ಬರೇ ಮಾಡ್ತಾರೆ ಅಂತ. ಅಂಡ್ ಅದಾದ್ಮೇಲೆ ಸಡನ್ ಆಗಿ ಪ್ಲಾನ್ಸ್ ಗಳಲ್ಲಿ ಚೇಂಜಸ್ ಮಾಡಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾ 39 ಅಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ನಮ್ಮ ರಾಕ್ ಅವರು ಕೂಡ ರಿವೀಲ್ ಮಾಡಿದ್ರು ರಸಲ್ ಮೇನಿಯಾ 39 ಗೆ ನಾವೆಲ್ಲರೂ ಕೂಡ ಪ್ಲಾನ್ ನ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಿ. ಅದಾದ್ಮೇಲೆ ನಾವು ನಮ್ಮ ಪೆನ್ಸ್ ಗಳನ್ನ ಡ್ರಾಪ್ ಮಾಡಿದ್ವಿ. ಇಲ್ಲ, ಈ ಒಂದು ಟೈಮು ಸರಿ ಬರೋದಿಲ್ಲ, ನಾವು ಮುಂದಿನ ವರ್ಷ ನೋಡ್ಕೋಣ ಅಂತ. ಅಂಡ್ ಫೈನಲಿ ರಸಲ್ ಮೇನಿಯಾ 40 ಅಲ್ಲಿ ಈ ಒಂದು ಮ್ಯಾಚ್ ನಮ್ಮ ಕೈಗೆ ಬಂದು ಬಾಯಿಗೆ ಸೇರ್ಲಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಸೆಟಪ್ ಆಗಿತ್ತು. ರಾಕ್, ರೋಮನ್ ರೈನ್ಸ್ ಟೀಸರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ಬಂದು ನಮ್ಮ ರಾಕ್ ಅವರು ಟೀಸ್ ಮಾಡ್ತಾ ಇದ್ರು. ಹೆಡ್ ಆಫ್ ದ ಟೇಬಲ್ ಅಂತ ಟೀಸ್ ಮಾಡ್ತಾ ಇದ್ರು. ಮಂಡೇ ನೈಟ್ ಗಳಿಗೆ ರಿಟರ್ನ್ ಮಾಡ್ತಾ ಇದ್ರು. ನಾನು ಹೆಡ್ ಆಫ್ ದ ಟೇಬಲ್ ಮೇಲ್ಗಡೆ ಕೂತ್ಕೋತೀನಿ ಅಂತಾನೂ ಕೂಡ ಹೇಳ್ತಾ ಇದ್ರು. ಬಟ್ ಆದ್ರೂ ಕೂಡ ರಸಲ್ ಮೇನಿಯಾ 40 ಅಲ್ಲಿ ನಮಗೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಅದಕ್ಕೆ ಮೇನ್ ರೀಸನ್ನು ಫ್ಯಾನ್ಸ್ಗಳು ಹಾಗೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಫಿನಿಶ್ ದ ಸ್ಟೋರಿ ಅನ್ನೋ ಒಂದು ಟ್ಯಾಗ್ ಲೈನು. ಆ ಒಂದು ವರ್ಷದ ರಾಯಲ್ ರಂಬಲ್ ನ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗಿದ್ದೆ ನಮ್ಮ ಟ್ರಿಪಲ್ ಎಚ್ ಅವರು ಮಾಡಿದಂತಹ ಮೊದಲನೇ ತಪ್ಪು. ಅಂಡ್ ಈಗ ನನಗೆ ಅನ್ನಿಸ್ತಾ ಇದೆ ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಪ್ರಾಬಬ್ಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಮಾಡಿಸೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಎಲ್ಲವೂ ಕೂಡ ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ರು ಕೂಡ ರಸಲ್ ಮೇನಿಯಾದಲ್ಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚೇ ಆಗುತ್ತೆ 40 ಅಲ್ಲಿ ಅಂತ ಪ್ಲಾನ್ ಆಗಿದ್ರು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕಂಟಿನ್ಯೂಸ್ ಆಗಿ ಎರಡೆರಡು ಬಾರಿ ರಾಯಲ್ ರಂಬಲ್ ನ ವಿನ್ ಮಾಡಿಸ್ತಾರೆ. ಲಿಟರಲಿ ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಫೇವರೇಟ್ ಆಗಿದ್ರು ಆ ಒಂದು ರಾಯಲ್ ರಂಬಲ್ ನ ವಿನ್ ಆಗೋದಕ್ಕೆ. ಬಟ್ ಸಡನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಶಾಕ್ ನ ಪುಲ್ ಮಾಡಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಆ ಒಂದು ರಾಯಲ್ ರಂಬಲ್ ನ ಗೆಲ್ಲಿಸ್ತಾರೆ. ಅಂಡ್ ಇಲ್ಲಿಂದನೇ ಎಲ್ಲವೂ ಕೂಡ ಬದಲಾಗಿದ್ದು. ಸೊ ಸುಮ್ನೆ ಗೆದ್ದಂತಹ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಚೂಸ್ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಇತ್ತು. ಅವ್ರು ಬರ್ತಾರೆ, ರೋಮನ್ ರೈನ್ಸ್ ಅವರ ವಿರುದ್ಧ ನಿಂತ್ಕೊಂಡು, ರೋಮನ್ ರೈನ್ಸ್ ನಾನು ನಿನ್ನನ್ನ ಸೋಲಿಸ್ತೀನಿ, ಅದೇ ನನ್ನ ಮುಖ್ಯವಾದ ಸ್ಟೋರಿ, ಬಟ್ ಈಗ ನಾನು ನಿನ್ನನ್ನ ಸೋಲಿಸೋದಿಲ್ಲ, ಯಾಕಂದ್ರೆ ರಸಲ್ ಮೇನಿಯಾಗೆ ನಿನ್ನನ್ನ ಫೇಸ್ ಮಾಡೋದಕ್ಕೆ ರಾಕ್ ಅವರು ಬರ್ತಾ ಇದಾರೆ ಅಂತ ರಾಕ್ ಅವ್ರನ್ನ ಅನೌನ್ಸ್ ಮಾಡ್ತಾರೆ. ಲಿಟರಲಿ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಜನಗಳು ಎಷ್ಟು ಕಾತುರತೆಯಿಂದ ಕಾಯ್ತಾ ಇದ್ರು ಅಂತ ನೀವೇನಾದ್ರೂ ಈಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ಹೋಗಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಸ್ಮ್ಯಾಕ್ ಡೌನ್ ಫೇಸ್ ಆಫ್ ಇತ್ತಲ್ಲ, ಆ ಒಂದು ಫೇಸ್ ಆಫ್ ವಿಡಿಯೋನ ನೋಡಿ. ಕ್ರೌಡ್
ಯಾವ ರೀತಿ ಚಾಂಟ್ ಮಾಡ್ತಾ ಇರುತ್ತೆ. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸೊ ಇವರಿಬ್ಬರ ಫೇಸ್ ಆಫ್ ಹೇಳಿತ್ತು, ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ ಅಂತ. ಅಂಡ್ ಅದಾದ್ಮೇಲೆ ವಿ ವಾಂಟ್ ಕೋಡಿ ಅನ್ನೋ ಒಂದು ಹ್ಯಾಶ್ ಟ್ಯಾಗು ಟ್ರೆಂಡ್ ಆಗುತ್ತೆ. ಅಂಡ್ ಇದರಿಂದ ನಮ್ಮ ಟ್ರಿಪಲ್ ಎಚ್ ಅವರ ಪ್ಲಾನ್ ಕೂಡ ವರ್ಕೌಟ್ ಆಗುತ್ತೆ. ಅಂಡ್ ಅವರ ಆಸೆ ಏನಿತ್ತು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೀನಿಯಾದಲ್ಲಿ ಆಗಬಾರ್ದು ಅಂತ, ಆ ಒಂದು ಆಸೆ ಕೂಡ ಈಡೇರುತ್ತೆ. ಅದಾದ್ಮೇಲೆ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ನಮ್ಮ ರಾಕ್ ಅವರು ಕೂಡ ಒಪ್ಕೋತಾರೆ, ಓಕೆ ಗುರು, ಈ ವರ್ಷ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೀನಿಯಾದಲ್ಲಿ ಆಗೋದು ಬೇಡ ಅಂತ ನಮ್ಮ ರಾಕ್ ಅವರು ಕೂಡ ಒಪ್ಕೋತಾರೆ. ನಾವು ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಂತ ನಮ್ಮ ರಾಕ್ ಅವರು ಕೂಡ ಟ್ರಿಪಲ್ ಎಚ್ ಅವರಿಗೆ ಹೇಳ್ತಾರೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿಂದ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ನಮಗೆ ರಸಲ್ ಮೇನಿಯಾ 40ಯ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ರಾಕ್ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ತನ್ನ ಸ್ಟೋರಿನ ಫಿನಿಶ್ ಮಾಡ್ತಾರೆ. ಹಾಗಿದ್ರೆ ಇವಾಗ ಯಾಕೆ ಗುರು ಆಗ್ತಾ ಇಲ್ಲ? ನಮ್ಮ ರಾಕ್ ಅವರು ಸಡನ್ ಆಗಿ ಬರ್ತಾರೆ, ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ, ರೋಮನ್ ರೈನ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಸೊ ಸಡನ್ ಆಗಿ ನಮ್ಮ ರಾಕ್ ಅವರು ಈ ರೀತಿ ಯಾಕೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ಇಲ್ಲಿ ನಮ್ಮ ರಾಕ್ ಅವರ ಹೀಗೋಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಅಫ್ಕೋರ್ಸ್ ಅವರು ಹೇಳ್ಕೊಂಡು ತಿರುಗಬಹುದು, ರಸಲ್ ಮೇನಿಯಾ 40 ಅಲ್ಲಿ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗ್ಬೇಕಾಗಿತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ನೋಡಿದ್ರೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಓಕೆ ಅಂತ. ಬಟ್ ರಾಕ್ ಅವರ ಈಗೋಗೆ ಇಲ್ಲಿ ಹರ್ಟ್ ಆಗಿದೆ. ಅಂಡ್ ಯಾವ ಫ್ಯಾನ್ಸ್ ಗಳು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾ 40 ಅಲ್ಲಿ ಆಗ್ಬೇಕಾದ್ರೆ ಆ ಒಂದು ಐಡಿಯಾನ ಬೂ ಮಾಡಿದ್ರು, ಆ ಫ್ಯಾನ್ಸ್ ಗಳಿಗೆ ಈ ಒಂದು ಮ್ಯಾಚ್ ಸಿಗಲೇಬಾರ್ದು ಅಂತ ನಮ್ಮ ರಾಕ್ ಅವರು ಕೂಡ ಈಗ ಅನ್ಕೊಂಡಿದ್ದಾರೆ. ಅಂಡ್ ಅದಕ್ಕೋಸ್ಕರ ಪ್ರಾಬಬ್ಲಿ ಫ್ಯೂಚರ್ ಅಲ್ಲೂ ಕೂಡ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರೇ ಈ ಒಂದು ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿದ್ರು. ಈಗ ನೀವು ಏನ್ ಹೇಳ್ತೀರಾ ಅದನ್ನೇ ಡಬ್ಲ್ಯೂ ಅವರು ಮಾಡ್ತಾರೆ. ಸೊ ನಿಮಗೆ ನನ್ನ ಹಾಗೆ ರಾಕ್ ಅವರ ನಡುವೆ ಮ್ಯಾಚ್ ಬೇಕಾ? ಹೋಗಿ ಇಂಟರ್ನೆಟ್ ಅಲ್ಲಿ ವಿ ವಾಂಟ್ ರಾಕ್ ಹಾಗೆ ರೋಮನ್ ರೈನ್ಸ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಟ್ರೆಂಡ್ ಮಾಡಿಸಿ ಅಂತ ನಮ್ಮ ರೋಮನ್ ರೈನ್ಸ್ ಅವರೇ ತನ್ನ ಬಾಯಿಂದ ಹೇಳಿದ್ರು ಗುರು. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ರಾಕ್ ಅವರ ಹೀಗೋಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ ಅಂತ. ಅಂಡ್ ಅದಕ್ಕೋಸ್ಕರ ರಾಕ್ ಅವರು ಓಕೆ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ, ಈಗ ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ, ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಫ್ಯಾನ್ಸ್ ಗಳು ನೀವು ನನಗೆ ಆ ರೀತಿ ಮಾಡಿದ್ರ ಅಲ್ವಾ, ಸೊ ಈಗ ನಾನ್ ನಿಮಗೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ತನ್ನ ರಿಯಾಕ್ಷನ್ ನ ಕೊಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ರು, ಹೇಗೆ ನೀವು ವಿ ವಾಂಟ್ ಕೋಡಿ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಟ್ರೆಂಡ್ ಮಾಡಿಸಿ ನನ್ನ ಹಾಗೆ ರಾಕ್ ಅವರ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿಸಿ ನನ್ನ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಬುಕ್ ಮಾಡಿಸಿದ್ರು, ಈಗ ಹೋಗಿ ವಿ ವಾಂಟ್ ರಾಕ್ ಹಾಗೆ ರೋಮನ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ನ ಟ್ರೆಂಡ್ ಮಾಡಿಸಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ರು. ಯಾಕಂದ್ರೆ ನಮ್ಮ ರಾಕ್ ಅವ್ರಿಗೂ ಕೂಡ ಅದೇ ಬೇಕು, ಫ್ಯಾನ್ಸ್ ಗಳು ಕೇಳ್ಕೋಬೇಕು, ಇಂಟರ್ನೆಟ್ ಅಲ್ಲಿ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗಬೇಕು, ಆಗ ಮಾತ್ರ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗುತ್ತೆ ಅಂತ ನಮ್ಮ ರಾಕ್ ಅವರು ಕೂಡ ಹೇಳಿದ್ದಾರೆ. ಲಿಟರಲಿ ಗಾಯ್ಸ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಆಗೋದಕ್ಕೆ ಚಾನ್ಸ್ ಇರೋದು ಎಲಿಮಿನೇಷನ್ ಚೇಂಬರ್ ಮಾತ್ರ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನಾದ್ರೂ ಒಂದು ಆಂಗಲ್ ನ ತಗೊಂಡು ಬಂದು ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಫೈನಲಿ ಬುಕ್ ಮಾಡಬಹುದು, ಬಟ್ ಚಾನ್ಸಸ್ ಗಳು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ನಾನಂತೂ ಅನ್ಕೋಬಿಟ್ಟಿದ್ದೀನಿ ಗಾಯ್ಸ್, ರಾಕ್ ಆಗಿ ರೋಮನ್ ರೈನ್ಸ್, ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದೇ ಇಲ್ಲ ಅಂತ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಲಿಟ್ರಲಿ ನಾವುಗಳೇ ಫ್ಯಾನ್ಸ್ಗಳೇ ಅಂದ್ರೆ ಇಂಡಿಯಾ ಫ್ಯಾನ್ಸ್ಗಳೆಲ್ಲ, ಬದಲಿಗೆ USA ಫ್ಯಾನ್ಸ್ಗಳೇ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಹಾಳು ಮಾಡಿದ್ದು. ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಆದಷ್ಟು ಬೇಗ ನಮ್ಮ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.